ಎಲ್ಲರೂ ನಾವು ಬೆಂಗಳೂರು ಕಡೆ ಮುಖ ಮಾಡಿಬಿಡ್ತೀವಿ. ಇಲ್ಲಿ ಬಿ ಪಾಸ್ ಆದಕ್ಕೂ ಏನು ಅವರಲ್ಲಿ ನಮ್ಮ ಗುಲಾಮರ ಗತೆ ನೋಡ್ಕೋತಾರೆ. ಅಲ್ಲಿ ಬೆಂಗಳೂರಲ್ಲಿ ಈಗಾಗಲೇ ಸೇವೆ ಸಲ್ಲಿಸುತ್ತಿರುವಂಥ ಬಿ ಪದವೀಧರರು ಅಲ್ಲಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ನೌಕರಿ ಮಾಡ್ತಾರವರು ಅವರು ಸಿಕ್ಕಾಗ ಹೇಳ್ತಾರೆ, ಏನು ರೀ ನಾವು ಗುಲಾಮರಾಗ್ಬಿಟ್ಟಿವಿ, ಇಲ್ಲೇ ನಮ್ಮ ಮಂದಿ ಯಾರೂ ಒಂದು ಉದ್ದಿಮೆ ತೆಗಿಲಿಲ್ಲ, ಒಂದು IT-BT ಇದ್ರೂ ಕೂಡ ಮಾಡಲಿಲ್ಲ, ಏನಾರು ಮಾಡಿದ್ರೆ ನಾವಲ್ಲೇ ಇವರು 70-80 ಸಾವಿರ ರೂಪಾಯಿ ಕೊಡ್ತಾರೆ. ನಮ್ಮಲ್ಲಿ 40 ಸಾವಿರ ರೂಪಾಯಿ ಕೊಟ್ಟರೆ ನಾವು ದುಡಿತೀವಿ. 70-80 ಸಾವಿರ ರೂಪಾಯಿದಾಗ ಮನೆ ಬಾಡಿಗೆ, ಹುಡುಗರು ಸಾಲಿದು ಅವೆಲ್ಲ ತೆಗೆದ್ವಿ ಅಂತ ತಿಳ್ಕೊಂಡು ಏನೂ ಉಳಿದಿಲ್ಲ ನಮ್ಗೆ. ಹಡ ತಂದೆ ತಾಯಿ ದೂರ ಇದೀವಿ ನಾವು, ಅವ್ರಿಗೆ ನೋಡೋಕ್ಕಾಗೋದಿಲ್ಲ. ಈ ತಮ್ಮ ದುಃಖ ದುಮ್ಮಾನಗಳನ್ನು ವಿದ್ಯಾರ್ಥಿಗಳು ಹೇಳ್ತಾರೆ ನಮ್ಮ ಮುಂದೆ. ಅದಕ್ಕೇನಪ್ಪ ಅಂದ್ರೆ ಭಾಳ ಗಂಭೀರವಾಗಿ ವಿಚಾರ ಮಾಡಬೇಕು. ಇವರು ಮರ್ತು ಬಿಡ್ತಾರೆ, ಬೆಂಗಳೂರಿಗೆ ಜಾದು ಮಾಡ್ಯಾರೇನೋ ಗೊತ್ತಿಲ್ಲ, ಮರ್ತು ಬಿಡ್ತಾರೆ. ಇವ್ರು ನಮ್ಮ ಕಡೆ ಗಮನ ಹರಿಸೋದಿಲ್ಲ. ಇಲ್ಲ ಪ್ರವಾಸಿಗರು ಅವರು ಇಲ್ಲಿ ಜನಪ್ರತಿನಿಧಿಗಳು ತಮ್ಮ ತಮ್ಮ ಕ್ಷೇತ್ರಕ್ಕೆ ಪ್ರವಾಸಿಗರಾಗಿ ಬರ್ತಾರೆ. ಅದು ಭಾಳ ದುಃಖದಿಂದ ಹೇಳ್ಬೇಕು. ಅವ್ರು ತಪ್ಪಿದ್ದು ತಿಳಿಯಲ್ಲ, ಇದು ಸ್ಪಷ್ಟ ಮಾತದು. ಏನು ರೀ ಯಾವುದೇ ರೀತಿಯಿಂದ ಇದನ್ನ ಹೇಳ್ಬೇಡ ನಮಗೆ. ಯಾಕ್ರಿ ನೀವು ಹಿಂದೆ ನಮ್ಮ ಶಿಕ್ಷಣ ಮೀಸಲಾತಿ ಬಂದಾತು, ನೀವು ಯಾಕೆ ಧ್ವನಿ ಎತ್ತುವಲ್ರಿ? ಮುದ್ರಾಂಕ ಶುಲ್ಕವನ್ನು ಒಂದಿನ ಶುಲ್ಕವಾಗಿ ನಾವು ಪತ್ರ ಬರೀತೀವಿ, ನೀವು ಧ್ವನಿನೇ ಎತ್ತೋದಿಲ್ಲ, ಧ್ವನಿ ಎತ್ತೋದಿಲ್ಲ. ಮೊನ್ನೆ ನಮ್ಮ ಬಾಗಲಕೋಟೆ ನಗರ ಮುಳುಕೆರೆ ಪ್ರದೇಶದಲ್ಲಿ ಬರುವಂಥ ಕಟ್ಟಡಗಳಿಗೆ 1991 ಸರ್ಕಾರ ಒಂದು ಆದೇಶ ಮಾಡ್ತದೆ. ಆವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಇದ್ದರು. ಆವಾಗ ಒಂದು ಆದೇಶ ಆಗತ್ತೆ, ಏನಂತ, ಬಾಗಲಕೋಟೆ ಮುಳುಗಡೆ ವ್ಯಾಪ್ತಿಯಲ್ಲಿ ಬರುವಂಥ ಕಟ್ಟಡಗಳಿಗೆ ನಗರಸಭೆಯವರು ಯಾವುದೇ ಥರದ ತೆರಿಗೆ ಪರಿಷ್ಕರಣೆ ಮಾಡಬಾರ್ದು ಅಂತೇಳಿ. ತೆರಿಗೆ ಪರಿಷ್ಕರಣೆ ಮಾಡೋದು ಬಿಡ್ರಿ, ಹೊಸ ಹೊಸ ತೆರಿಗೆ ಹಾಕಿ ವಸೂಲು ಮಾಡಾಕತ್ತಾರೆ. ಇದನ್ನು ನಾವು ಹೇಳಿದರೆ ಹೇಳಿದ್ರಿ ಅದು ಅದೇ ನೀವು ನಿಮ್ಮ ಕಾಗದ ಕೊಟ್ಟು ತಗೋರಿ, ನೀವು ಹೋಗ್ರಿ ಮುಖ್ಯಮಂತ್ರಿ ಎದುರು ಕೊಟ್ರಿ. ಎದಕ್ಕೆ ಕಾರ್ಸ್ಕೇಶನ ನಿಮ್ಗೆ? ಯಾಕೆ ನೀವು ಇಂಥ ಪ್ರಶ್ನೆಗಳನ್ನು ಕೇಳೋದಿಲ್ಲ? 2000ರಲ್ಲಿ 2000ರಲ್ಲಿ ಶಿಕ್ಷಣ ಮೀಸಲಾತಿ ಕೊಟ್ಟರು. ಅದು ಕೇವಲ ಡಿಪ್ಲೊಮಾ ITI JODCಗೆ 2000ಕ್ಕೆ ಅದನ್ನು ಬಂದ್ ಮಾಡಿದ್ರು. ನಾವು ಅಲ್ಲಿ 2000ರಿಂದ ಇವರಿಗೆ ಪತ್ರವ್ರು ಮಾಡಕತ್ತೀವಿ. ಮತ್ತು ನಾವೇನಂದು ಶಿಕ್ಷಣ ಅಂದರೆ ಇಷ್ಟ ಮೂರ ಏನಂದ್ರೆ ನಾವು JODC ITI ಡಿಪ್ಲೊಮಾ ಶಿಕ್ಷಣದ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ಅತ್ಯುನ್ನತ ಮಟ್ಟದ ಶಿಕ್ಷಣದಲ್ಲಿಯೂ ನಮಗೆ 5% ಶಾಶ್ವತವಾಗಿ ನಮಗೆ ಮೀಸಲಾತಿ ಕೊಡ್ರಿ. ಯಾಕಂದ್ರೆ ನಾವು ಶಾಶ್ವತವಾಗಿ ನಮ್ಮ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡ್ವಿ. ಅದಕ್ಕೆ ನಮಗೆ ಶಾಶ್ವತವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ಏನಪ್ಪ ಅಂತಂದ್ರೆ ನಾವು ಅವರಿಗೆ ಹೇಳಿವಿ, ಬರ್ದೀವಿ. ಏನೇನು ಇವರು ಒಂದು ಪತ್ರ ಬರೋದಿಲ್ಲ, ನಾವು ಕೊಟ್ಟ ಪತ್ರ ನಾವು ಹೋಗಿ ಕೇಳ್ಬೇಕು ಅವ್ರಿಗೆ. ಅವ್ರ ಸಮಸ್ಯೆ ಹುಡ್ಕ್ಯಾಡ್ಕೊಂತ ಬರೋದಿಲ್ಲ, ನಾವು ಸಮಸ್ಯೆಗಳನ್ನ ತೊಗೊಂಡು ಹೋಗ್ಬೇಕು. ಸಮಸ್ಯೆಗಳನ್ನ ಕೇಳ್ತಾರೆ ಅವರು, ಅದಕ್ಕೆ ಪತ್ರ ಕೊಡ್ರಂತಾರೆ. ನಾವು ಪತ್ರನೂ ಕೊಡ್ತೀವಿ, ನಾವು ಬರೆದ ಪತ್ರಕ್ಕೊಂದು ಉತ್ತರ ಕೊಡೋದಿಲ್ಲ. ನಾವಿವ್ರಿಗೇನು ಪತ್ರ ಕೊಟ್ಟಿರ್ತೀವಿ, ಮುಖ್ಯಮಂತ್ರಿಗೆ ಇವ್ರು ಬರೀತಾರೆ, ಹೋಗಿ ಕೊಡ್ತಾರೆ. ನಮಗೆ ಮುಖ್ಯಮಂತ್ರಿ ನೀವು ಕೊಟ್ಟದ ಪತ್ರ ನಾವು ಮುಖ್ಯಮಂತ್ರಿಗೆ ತಲುಪಿಸೀವಿ, ನಾ ಅದನ್ನು ಹೋರಾಟ ಮಾಡ್ತೀವಿ ಅಂತೀವಿ. ಈ ಹಿಂದಕ್ಕೆ ನಾವೇನು ಮಾಡಿದ್ವಿ, ಇನ್ನೊಂದು ಮೀಸಲಾತಿ ಇತ್ತು, ಅದು ನೌಕರಿ ಮೀಸಲಾತಿ. ನೌಕರಿ ಮೀಸಲಾತಿಯಾಗ ಏನಿತ್ತಪ್ಪ ಅಂತಂದ್ರೆ 5% FDCವರೆಗೆ ಮೀಸಲಾತಿ ಅದ. ನಾವೇಂದು ನೀವು ಕನಿಷ್ಠ ಪಕ್ಷ ಗ್ರೇಡ್ 2 ತಹಸೀಲ್ದಾರ್ವರೆಗೆ ಅದನ್ನು ಎತ್ತರಿಸ್ರಿ, ಅದರ ಸಂಬಂಧ ನೀವು ಮಾಡಿದ್ವಿ. ಅದು 2020ಕ್ಕೆ ಬಂದಾಗತ್ತಿತ್ತು. ಅದು ನಮ್ಗೆ ಗೊತ್ತಾಯ್ತು. ಇಮಿಡಿಯೇಟ್ಲಿ ಅದು ಬಂದಾಗಿತ್ತು ಪೂರ್ವದಲ್ಲೇ ನಾವು ಹೋರಾಟ ಚಾಲು ಮಾಡಿ. ಹೋರಾಟ ಅಂದರೆ ನಾವು ಜನರಿಗೆ ಕರ್ಕೊಂಡು ಆಡೋದಿಲ್ಲ, ಅದು ಬೇರೆ ರೆಫ್ರಿಕೇಷನ್ ಆಗುತ್ತೆ. ನಾವು ಯಾರಿಗೆ ಭೇಟಿ ಆಗಬೇಕು, ಏನು ಮನೆಗೆ ಕೊಡಬೇಕು, ಯಾವ ಥರ ಹೇಳಬೇಕು ಮಾಡಿದ್ವಿ. ಅದು ಏನಪ್ಪ ಅಂದರೆ BTD ಅವರು ಕೂಡ ಅದನ್ನು ಟರಾ ಪಾಸ್ ಮಾಡಿದರು. ಈಗ ಅದು 2020ರಿಂದ ಬಂದಾಗಿದ್ದಂತಹದ್ದು 2045ರವರೆಗೆ ಅಂದರೆ 25 ವರ್ಷ ಮುಂದುವರ್ಸಿದ್ರು. ಅದು ಆದಮೇಲೆ ಒಂದು 2 ವಾರದಾಗ ನಮ್ಗೆ ಇಬ್ಬರದು ಸಿಕ್ಕರು. ರಿಸರ್ವ್ ಮೀಸಲಾತಿ ಒಳಗೆ ನೌಕರಿ ಸಿಕ್ಕಿದವ್ರು. ಭಾಳ ಖುಷಿ ಆಯ್ತು ನಮಗೆ. ನೋಡಿರಿ ನೀವೆಲ್ಲ ಹೋರಾಟ ಆಗೈತಿ, ಮೀಸಲಾತಿ ಮುಂದುವರ್ಸಿದ್ದಕ್ಕೆ ನಮ್ಮಿಬ್ಬರಿಗೂ ನೌಕರಿ ಐತೆ ಅಂದ್ಬಿಡ್ರಿ. ನಾವು ಅದನ್ನು ವೆರಿಫಿಕೇಷನ್ ಸರ್ಟಿಫಿಕೇಟ್ ವೆರಿಫಿಕೇಷನ್ ಕಳಿಸ್ತಾರೆ ಅವರು. ಅದನ್ನು ಕಳ್ಸ್ಯಾರ. ನಾವೇನಪ್ಪ ಅಂತಂದ್ರೆ ಅದನ್ನು ತೊಗೊಳಕತ್ತೀವಿ. ತೊಗೊಂಡು ಸರ್ಕಾರಕ್ಕೆ ಕಳಿಸ್ತಾರೆ. ನಮ್ಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಆಗಿದ್ದು ಕಲಾದಿಗೆ ಏನೋ ಕೊಟ್ರೆ ಅಂತ ಕೇಳಿದೆ ನಾವು. ಇಂಥದ್ದು ನೀವು ಇದನ್ನು ಮಾಡಿರಿ, ನೀವು ಎಜುಕೇಷನ್ ರಿಸರ್ವೇಷನ್ ಮುಗಿತೆ ಅಂತ ತಾವ ಕೇಳ್ತಾರೆ. ಅರೆ ಎಜುಕೇಷನ್ ರಿಸರ್ವೇಷನ್ ಮುಗಿದು 2007ಕ್ಕೆ ಮುಗ್ದಂತ ತಮ್ಗೆ ಹೇಳಿವಲ್ಲ ನಾವು ಸಾಕಷ್ಟು ಸಲ. ನೀವು ಪಕ್ಷ ಬಿಡ್ರಿ. ಯಾವ ರೀತಿ ಆಂಧ್ರ ತಮಿಳ್ನಾಡುದವರು ಪಕ್ಷಾತೀತ ಮಾಡದೆ ನೇರವಾಗಿ ಆ ಸಮಸ್ಯೆಗೆ ಸ್ಪಂದಿಸಿ ಅವರೇನಪ್ಪ ಅಂತಂದ್ರೆ ಹೋರಾಟ ಮಾಡ್ತಾರೆ.
ಸರ್, ಈಗ ಎಲ್ಲೋ ಒಂದು ಕಡೆ ಪ್ರತ್ಯೇಕ ಉತ್ತರ ಕರ್ನಾಟಕ ಅನ್ನುವಂತಹ ಕೂಗು ಕೇಳಿ ಬಂದಾಗ ಅವರಿಗೆಲ್ಲ ನಾಡದ್ರೋಹಿಗಳು ಅನ್ನುವಂತಹ ಪಟ್ಟ ಕಟ್ತಾರಲ್ಲ ಸರ್, ಏನು ಹೇಳಬೇಕು ಅಂತ? ಅಲ್ಲ ನೋಡ್ರಿ, ಅದು ನಮ್ಮ ಹಕ್ಕು. ನಮ್ಗೆ ಅನ್ಯಾಯ ಆದಾಗ ಯಾಕೆ ಬಿಜಾಪುರದಿಂದ ಬಾಗಲಕೋಟೆ ಬೇರ್ಪಡಿಸಿದ್ರಿ? ಓಕೆ, ಹಾಂ. ಅದೇ ರೀತಿ ಗ್ರಾಮಗಳನ್ನು ಯಾಕೆ ಬೇರ್ಪಡಿಸಾಕತ್ತೀರಿ? ಜಿಲ್ಲಾ ಪಂಚಾಯತಿ ಯಾಕೆ ಬೇರ್ಪಡಿಸ್ತೀರಿ ಅನ್ನಿದ್ದು? ಯಾಕೆ ಅಟಲ್ ಬಿಹಾರಿ ವಾಜಪೇಯಿ 3 ರಾಜ್ಯಗಳನ್ನು ಮಾಡಿದರು? ಯಾಕೆ ಕಾಂಗ್ರೆಸ್ದವರು ತೆಲಂಗಾಣ ಮಾಡಿದರು? ಜನತೆಗೆ ಸರಳವಾಗಿ ಬೇರೆ ಕೂಡಲೇ ಸ್ಪಂದಿಸುವಂಥದ್ದು, ಅವ್ರ ಸಮಸ್ಯೆಗಳು ಇತ್ಯರ್ಥವಾಗಬೇಕಾದ ಹತ್ತಿರವಾದಂಥ ಜಿಲ್ಲೆಗಳಿರ್ಬೇಕು, ಹತ್ತಿರವಾದಂಥ ರಾಜ್ಯಗಳಿದ್ದಂಗೆ ಮಾತ್ರ ಅದನ್ನು ಸಾಧ್ಯ. ಉದಾಹರಣಾರ್ಥ ತಮಗೆ ಹೇಳ್ಬೇಕಂದ್ರೆ ಬೀದರ್ ಟು ಬೆಂಗಳೂರು 700 ಕಿಲೋಮೀಟರ್ ಅದ. ನಮ್ಮ ದೇಶದಲ್ಲಿ ಇಷ್ಟು ಅಂತರದ ಯಾವ ಜಿಲ್ಲೆಗಳಿಲ್ಲ, ಯಾವ ರಾಜಧಾನಿ ಜಿಲ್ಲೆ ರಾಜಧಾನಿ ಅದರ ನಂತರ 700 ಕಿಲೋಮೀಟರ್. ನೀವು ಕಲಬುರಗಿ 600 ಕಿಲೋಮೀಟರ್, ಯಾದಗಿರಿ 600 ಕಿಲೋಮೀಟರ್, ಹೀಗೆ ಸುಮಾರು 500 ಕಿಲೋ ಮೇಲ್ಪಟ್ಟಿರುವಂತೆ ಜಿಲ್ಲೆಗಳು ಭಾಳ ಅದಾವೆ. ಆದ್ದರಿಂದ ಜನರಿಗೆ ಅಲ್ಲಿ ಹೋಗಕ್ಕೆ ಬರೋಕ್ಕೆ ಭಾಳ ತೊಂದರೆ ಅದ. ಮತ್ತು ಎರಡನೇದೇನಪ್ಪ ಅಂತಂದ್ರೆ ಅಲ್ಲಿ ಭಾಷೆ, ಅಲ್ಲಿ ಊಟ, ಅಲ್ಲಿ ಹವಾಮಾನ, ಇದಕ್ಕಿಂತ ಮಿಗಿಲಾಗಿ ಅಲ್ಲಿ ಹೋಗಿ ಬರೋ ಖರ್ಚು ಭಾಳ ದುಬಾರಿ ಖರ್ಚದ. ಮತ್ತು ಅಲ್ಲಿ ಊಟ ದುಬಾರಿ, ಅಲ್ಲಿ ಲಾಜಿಂಗ್ಗಳು ದುಬಾರಿ. ಬಡವರು ಎಲ್ಲಿ ಹೋಗ್ಬೇಕು? ಬಡವರು, ಅಂಗವಿಕಲರು, ಆನಂತರ ವಯೋವೃದ್ಧರು, ಇನ್ನಿತರರು ಏನಪ್ಪ ಅಂತಂದ್ರೆ ತಮ್ಮ ಸಮಸ್ಯೆಗಳನ್ನು ಅಲ್ಲಿ ಅಂತ ಪ್ರೊಟೆಕ್ಷನ್. ನೀವೊಬ್ಬ ಮಿನಿಸ್ಟ್ರಿಗೆ ಬಿಡಕ್ಕೆ ಬಿಡೋದಿಲ್ಲ, ಕೊಡಕ್ಕೆ ಬಿಡೋದಿಲ್ಲ. ಮನೆಗೆ ಹೋದ್ರೆ ಪೊಲೀಸ್ ಇರ್ತಾರೆ, ಗನ್ಮನ್ಗಳು ಅವರೆಲ್ಲ ಬಿಡೋದಿಲ್ಲ. ವಿಧಾನಸೌಧಕ್ಕೆ ಹೋಗ್ತೀವಿ, ವಿಕಾಸಸೌಧಕ್ಕೆ ಹೋಗ್ತೀವಿ, ಅಥವಾ ಇದಕ್ಕೆ ಹೋಗ್ತೀವಿ ನಾವು ಅಂತಂದ್ರೆ ಅವ್ರು ಒಳಗಡೆ ಬಿಡೋದಿಲ್ಲ. ಇಂಥ ಒಂದು ಜಟಿಲವಾದಂಥ ಸಮಸ್ಯೆಗಳು ನಂಬಲ್ಲಿ ಇರೋದ್ರಿಂದ ನಂಬಲ್ಲೇ ನಾವೇ ಒಂದು 14 ಜಿಲ್ಲೆ ಅಥವಾ ನಂಬಲ್ಲೇ ಅದನ್ನು ಹೇಳ್ಬೇಕಂತಂದ್ರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಆನಂತರ ಹಾವೇರಿ, ಗದಗ, ಕೊಪ್ಪಳ, ಆನಂತರ ಬೆಳಗಾವಿ, ಉತ್ತರ ಕನ್ನಡ, ವಿಜಯಪುರ, ವಿಜಯನಗರ, ಆನಂತರ ಹೀಗೆ ನಂಬಲ್ಲೇ ಉತ್ತರ ಕನ್ನಡ, ಈಗ 14 ಜಿಲ್ಲೆಗಳದಾವೆ. 14 ಜಿಲ್ಲೆಯ ಜನಸಂಖ್ಯೆ 2,80,00,000 ಅದ. 14 ಜಿಲ್ಲೆಗಳ ಒಟ್ಟು ವಿಸ್ತೀರ್ಣ 1,08,000 ಕಿಲೋಮೀಟರ್. ಆನಂತರ ನಂಬಲ್ಲಿ ಪಂಚನದಿಗಳದ, ಆಗಲೇ ತಮ್ಗೆ ಹೇಳಿದೆ ನಾನು. ಇಂಥ ಸಾಕಷ್ಟು ಇದು ವಿಷಯಗಳದಾವು. ಮಾತಾಡಿದ್ದೀವಿ ನಾವು ಇದ್ರ ಬಗ್ಗೆ, ಸಾಕಷ್ಟು ಸಲ ಹೋರಾಟ ಮಾಡಿದ್ದೀವಿ, ಮನವರಿಕೆ ಮಾಡಿಕೊಟ್ಟಿವಿ ನಾವು. ನಮ್ಮಲ್ಲಿ 97 ವಿಧಾನಸಭಾ ಮತಕ್ಷೇತ್ರ ಅದಾವೆ, 12 ಲೋಕಸಭಾ ಮತಕ್ಷೇತ್ರಗಳದಾವೆ. ಈ ರೀತಿ ಎಲ್ಲ ನಮ್ಮಲ್ಲಿ ಅಂಕಿಅಂಶಗಳದಾವೆ ನಾವು ಕೊಟ್ಟು. ಮತ್ತು ತಾರತಮ್ಯ ಅಂತಿಕೊಂಡು ನಮ್ಮ ಹಿರಿಯ IAS ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳಾದಂಥ ಶ್ರೀ ಜಾಮದಾರ್ ಸಾಹೇಬರು ಈ ಉತ್ತರ ಕರ್ನಾಟಕ, ಬೆಂಗಳೂರು ಕರ್ನಾಟಕ ಅನ್ವಯಿಕದಕ್ಕೆ ಅವರು ತಾರತಮ್ಯ ಅಂತ ಒಂದು ಪುಸ್ತಕ ಬರೆದ್ರು. ಅದು ಇಷ್ಟು ಸ್ಪಷ್ಟವಾದ ಚಿತ್ರಣ ಕೊಡ್ತದೆ. ಅದನ್ನು ಪ್ರತಿಯೊಬ್ಬ MLA ಅವರಿಗೆ ಕೊಟ್ಟಿವಿ ನಾವು. ನಾವು ಕೈಲಿ ಖರ್ಚು ಮಾಡಿಕೊಂಡು ಅದನ್ನು ಪ್ರತಿಯೊಬ್ಬ MLA ಅವ್ರು ಓದೋದೇ ಇಲ್ಲ, ಅವ್ರು ಹರಟಿ ಹೊಡ್ಕೊಂಡು ಕುಂದಿರ್ತಾರೆ. ನಾ ಬಂದೆ ದಂಡ್ಯಾನ ಜೋಡಿ ಹರಟಿ ಹೊಡ್ಕೊಂಡು ಕುಂದ್ರದು. ಇದು ಬಿಡ್ರಿ, ನೀವೊಂದು ಟೀಮ್ ಮಾಡಿರಿ, ಯಾರ್ಯಾರು ಯಾವ್ದ್ರಾಗ ಪರಿಣಿತರಿದ್ದಾರೆ ಅವ್ರಿಗೆ ಮಾಹಿತಿ ಪಡ್ಕೊರಿ. ಅವ್ರ ಕಡೆ ಯಾವ ರೀತಿ ಸಮಸ್ಯೆಗಳನ್ನ ಅದು ನಿವಾರಿಸ್ಬೇಕು ಅನ್ನೋದು ಒಂದು ಮಾಹಿತಿ ಪಡ್ಕೊರಿ. ಅದಾರ ಕೃಷಿ ಒಳಗದಾರ, ಶಿಕ್ಷಣದೋಗದಾರ, ಲ್ಯಾಂಡ್ ಆರ್ಡರ್ದೋಗದಾರ, ಪಡೀರಿ. ಅವ್ರು ಕರೆದು ಬೇರೆ ಬಿಡ್ರಿ, ಒಂದೊಂದು ಟೀಮ್ ಮಾಡಿರಿ. ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಸಮಯ ಸಿಕ್ಕಾಗ ಸುಮ್ಮನೆ ಗೆಟ್ ಟುಗೆದರ್ ಮಾಡ್ದಂಗೆ ಕೃಷಿದ ಏನೇನು ಶೋಧನೆ ಮಾಡೋಕ್ಕೂ, ಕೃಷಿದ ಅವಶ್ಯಕತೆ ಏನು, ಶಿಕ್ಷಣ ಅವಶ್ಯಕತೆ ಏನು, ಶಾಲೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನದ, ಶಿಕ್ಷಣ ಆ ಮಟ್ಟಕ್ಕದ. ನಮ್ಮಲ್ಲಿ ಇದು ಜಮಖಂಡಿ ತಾಲೂಕು ಒಂದು ಮಗಳು, ಆಕೆ ಫಸ್ಟ್ ಬಂದ್ಲಲ್ರಿ, ಆಕೆ ಸನ್ಮಾನ ಕೂಡ ಮಾಡಿದ್ರು ಉತ್ತರ ಕರ್ನಾಟಕದ ತಾಯಿ ಬಂದ ಹುಡುಗಿ. ಇಂಥ ಪ್ರತಿಭೆಗಳಂತ ನಮ್ಮ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಪ್ರತಿಭೆ ಅದ. ನಾವು ಅದನ್ನು ನೋಡೋದಿಲ್ಲ. ಬಿಜಾಪುರದಾಗ ಒಂದು ಹುಡುಗಿ ಪೈಲಟ್ ಆದ್ಲು ಅದಾವು. ನೀವು ವಿದ್ಯಾರ್ಥಿಗಳಲ್ಲಿ ಇರುವಂತಹ
ಅವರ ಪ್ರತಿಭೆಗಳನ್ನು ಗುರುತಿಸಿಕೊಂಡು ಆ ಪ್ರತಿಭೆಗೆ ಅನುಗುಣವಾಗಿ ಅವರಿಗೆ ಎಲ್ಲ ಸೌಲಭ್ಯ ಸೌಕರ್ಯಗಳನ್ನು ಒದಗಿಸಿದಾಗ ಮಾತ್ರ ಅವರಿಗೆ ಒಂದು ಉತ್ತೇಜನ ನೀಡ್ದಂಗೆ ಆಗುತ್ತೆ.